ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರಿಂದ ಉದ್ಘಾಟನೆ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮ್ಮೇಳನ ಕಾಸರಗೋಡು ಕೇರಳ ಬ್ಯಾಂಕ್ ಹಾಲ್ನಲ್ಲಿ. ಕೇರಳ ಎನ್ಜಿಒ ಯೂನಿಯನ್ ವಿದ್ಯಾನಗರ ಏರಿಯಾ ಸಮ್ಮೇಳನ ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಆಡಿಟೋರಿಯಂನಲ್ಲಿ. ಡಾಕ್ಟರ್ ಎಂಎ ಮುಮ್ತಾಜ್ ಅವರ ಯಾತ್ರಾ ವಿವರಣಾ ಪುಸ್ತಕ ಹೈಮನು ಖಲೀಸ್ನ ಬಿಡುಗಡೆ ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಅವರಿಂದ. ಶ್ರೀ ಬ್ರಹ್ಮವೈದ್ಯರುಗಳ ಗರಡಿ ಹೊಸಮನೆ ಇಲ್ಲಿನ ಪುನಃ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮವೈದ್ಯರುಗಳ ನೇಮೋತ್ಸವ ಏಪ್ರಿಲ್ 10 ರಿಂದ 12ರವರೆಗೆ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣ ಕಳನಾಡು ಕೆಎಚ್ ಹಾಲ್ನಲ್ಲಿ ನಡೆಯಿತು. ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣ ಕಳನಾಡು ಕೆಎಚ್ ಹಾಲ್ನಲ್ಲಿ ನಡೆಯಿತು. ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಉದ್ಘಾಟಿಸಿ ಮಾತನಾಡಿ, ವಿಕೇಂದ್ರಿತ ಯೋಜನೆಯ ಅಂಗವಾಗಿ ಅಭಿವೃದ್ಧಿಯ ಪ್ರಯೋಜನಗಳು ಸಮಾಜದ ಎಲ್ಲ ವರ್ಗಗಳಿಗೆ ತಲುಪುವಂತೆ ನೋಡಿಕೊಳ್ಳುವುದು അഗത്യವಾಗಿದೆ ಎಂದು ಹೇಳಿದರು. ഈ പദ്ധതി രൂപീകരണപ്പെടുത്തുമ്പോൾ കഴിഞ്ഞ 25 വർഷത്തെ വിജയങ്ങളിൽ നിന്ന് നാം പ്രചോദനം ഉൾക്കൊള്ളണം. സമൂഹങ്ങൾ ഒന്നിച്ചു ചേരുമ്പോൾ ശ്രദ്ധേയമായ നേട്ടങ്ങൾ കൈവരിക്കുവാൻ കഴിയുമെന്ന് ജനകീയാസൂത്രണ പ്രസ്ഥാനം നമുക്ക് തെളിയിച്ചിട്ടുണ്ട്. തദ്ദേശ സ്വയംഭരണ സ്ഥാപനങ്ങൾ മെച്ചപ്പെടുത്തുന്നത് മുതൽ പൊതു സേവന വിതരണം മെച്ചപ്പെടുത്തുന്നത് വരെ കിട്ടിയ പ്രവർത്തനത്തിൻ്റെയും വികേന്ദ്രീകൃത തീരുമാനമെടുക്കലിൻ്റെയും ശാശ്വത പരിഹാരമാണിത്. നമ്മുടെ വികസന യാത്രയുടെ അടുത്ത ഘട്ടത്തിലേക്കുള്ള ഗതി നിശ്ചയിക്കുമ്പോൾ നമുക്ക് ഈ പാരമ്പര്യം മുന്നോട്ട് കൊണ്ടുപോകാം. സഹകരണത്തിൻ്റെയും നവീകരണത്തിൻ്റെയും മനോഭാവത്തോടുകൂടി ഈ സെമിനാറിനെ സമീപിക്കാൻ ഞാൻ നിങ്ങളോട് എല്ലാവരോടും അഭ്യർത്ഥിക്കുന്നു. ಶಾಸಕ ಅಡ್ವೊಕೇಟ್ ಸಿ ಎಚ್ ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಇ ಚಂದ್ರಶೇಖರನ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಗೀತಾ ಕೃಷ್ಣನ್, ಕೆ ಶಕುಂತಲಾ, ಅಡ್ವೊಕೇಟ್ ಎಸ್ ಎನ್ ಸರಿತಾ, ಎಂ ಮನು, ಕೆ ಬಾಲಕೃಷ್ಣನ್, ಎಂ ಲಕ್ಷ್ಮಿ, ಸಿಜಿ ಮ್ಯಾಥ್ಯೂ, ಸುಫೈಜ್ ಅಬುಬಕರ್, ಎಂ ಕುಮಾರನ್, ಲಕ್ಷ್ಮಿ, ಸಿ ಕೆ ಅರವಿಂದನ್, ವಿ ರಮೇಶನ್, ಟಿ ರಾಜೇಶ್, ಅಡ್ವೊಕೇಟ್ ಸಿ ರಾಮಚಂದ್ರನ್, ಟಿ ವಿ ಮಧುಸೂದನನ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಸ್ವಾಗತಿಸಿ ಕಾರ್ಯದರ್ಶಿ ಎಸ್ ಶ್ಯಾಮಲಕ್ಷ್ಮಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮ್ಮೇಳನ ಕಾಸರಗೋಡು ಕೇರಳ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮ್ಮೇಳನ ಕಾಸರಗೋಡು ಕೇರಳ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿ ಮಾತನಾಡಿದರು. നമ്മുടെ രാജ്യത്തെ സാധാരണക്കാർക്ക് ബാങ്കുകളെ സമീപിക്കാൻ കഴിയുന്ന ഒരു സാഹചര്യം സംജാതമായിരുന്നു. ഒരു കാലത്ത് സമ്പന്നന്മാരിൽ മാത്രം അഭയകേന്ദ്രമായിരുന്ന കേരളത്തിലെയും ഇന്ത്യയിലെയും നാഷണലൈസ്ഡ് ബാങ്കുകൾ ശ്രീമതി ഇന്ദിരാഗാന്ധിയുടെ കാലത്താണ് സാധാരണക്കാർക്ക് കടന്നു ചെല്ലാൻ കഴിയുന്ന ഒരു മേഖലയാക്കി മാറ്റിയെടുത്തത്. പക്ഷെ 1969 ആ ബാങ്കിന് ദേശസാൽക്കരണ പ്രക്രിയയെ തുരങ്കം വയ്ക്കുന്ന നടപടികളാണ് ഇന്ന് നടക്കുന്നത്. ಕಾಸರಗೋಡು ತಾಲೂಕು ಅಧ್ಯಕ್ಷ ಕೆ ನಾರಾಯಣನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಕೋಆಪರೇಟಿವ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಆಡಿಟರ್ಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುಎಂ ಶಾಜಿ ಮುಖ್ಯ ಭಾಷಣ ಮಾಡಿದರು. ಸಿವಿ ಅಜಯನ್, ಕೆ ಶಶಿ, ಸಿಇ ಜಯನ್, ಸಿ ವಿನೋದ್ ಕುಮಾರ್, ಎಂ ಲತಾ, ಎಸ್ ವಿ ರಾಜೇಶ್, ಎಂ ಕೆ ಭಾಸ್ಕರನ್ ಮುಂತಾದವರು ಮಾತನಾಡಿದರು. ವಿವಿಧ ಸಹಕಾರಿ ಸಂಘದ ಸೇವೆಯಿಂದ ನಿವೃತ್ತಿ ಹೊಂದಿರುವ ಎಂಎಸ್ ಪುಷ್ಪಲತಾ, ಪಿ ಮೋಹನನ್ ನಾಯರ್, ಇ ವಿಜಯಕುಮಾರ್, ಹೇಮಲತಾ ಕೋಡೋತ್, ಎಕೆ ಶಶಿಧರನ್, ವಿ ಶ್ರೀಧರನ್, ಎಎ ನೀಲಕುಮಾರ್, ಟಿ ಸುಕುಮಾರನ್ ನಾಯರ್, ಸಿ ರಾಮಚಂದ್ರನ್, ಕೆ ಬಾಲಕೃಷ್ಣಮಯ್ಯ, ಕೆ ಭಾಸ್ಕರ ರೈ, ಕೆ ಆನಂದ, ಸಿ ಗೋಪಾಲ ಎಂಬುವರಿಗೂ ಓಕೆ ವಿನು ಎಂಬವರಿಗೂ ಬೀಳ್ಕೊಡುಗೆ ಸಮ್ಮೇಳನ ನಡೆಸಲಾಯಿತು. ಬೀಳ್ಕೊಡುಗೆ ಸಮ್ಮೇಳನವನ್ನು ಕೆಸಿಎಫ್ ಜಿಲ್ಲಾ ಅಧ್ಯಕ್ಷ ಪಿಕೆ ವಿನೋದ್ ಕುಮಾರ್ ಉದ್ಘಾಟಿಸಿದರು. ಮಂಜೇಶ್ವರ ತಾಲೂಕು ಅಧ್ಯಕ್ಷ ಯು ಪ್ರಶಾಂತ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಪ್ರಕಾಶ್ ಕುಮಾರ್ ಉಡುಗೊರೆ ನೀಡಿದರು. ಎಂ ಪುರುಷೋತ್ತಮ ನಾಯರ್, ಜಿ ಮಧುಸೂದನನ್, ಕೆಪಿ ಜಯದೇವನ್, ಇ ಮಣಿಕಂಠನ್, ಪಿ ನಾಗವೇಣಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಎನ್ಜಿಒ ಯೂನಿಯನ್ ವಿದ್ಯಾನಗರ ಏರಿಯಾ ಸಮ್ಮೇಳನ ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ರಾಜ್ಯ ಉಪಾಧ್ಯಕ್ಷೆ ಟಿಎಂ ಹಾಜರ ಉದ್ಘಾಟಿಸಿದರು. ಕೇರಳ ಎನ್ಜಿಒ ಯೂನಿಯನ್ ವಿದ್ಯಾನಗರ ಏರಿಯಾ ಸಮ್ಮೇಳನ ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ರಾಜ್ಯ ಉಪಾಧ್ಯಕ್ಷೆ ಟಿಎಂ ಹಾಜರಾ ಉದ್ಘಾಟಿಸಿ ಮಾತನಾಡಿದರು. നാളെ പൗരത്വ നിയമം ഇവിടെ ബാധകമാകുന്ന സാഹചര്യം വന്നാൽ എത്തരത്തിലായിരിക്കും ഇവിടെ നിന്ന് ആളുകൾ പലായനം ചെയ്യപ്പെടുക എന്നുള്ളതിൻ്റെ കൃത്യമായ ഒരു ഉത്തരമായി ഈ ഒരു വിഷയത്തെ നമുക്ക് കാണണം.
അപ്പോൾ മറ്റെല്ലാ രാജ്യങ്ങളും തങ്ങൾക്കെതിരായ നിലപാട് സ്വീകരിച്ചാലും അമേരിക്ക എന്ന് പറയുന്ന ഒരു രാജ്യത്തിന്റെ പൂർണ്ണ പിന്തുണയോടുകൂടി ഇന്ത്യ മഹാരാജ്യത്തെ കുടിയേറ്റക്കാരെ അടക്കം ഒഴിപ്പിക്കുന്നതിന് വേണ്ടിയിട്ടുള്ള ഒരു മൗന സമ്മതം ആയി തന്നെ ഈ ട്രംപിന്റെ ഈ നടപടിയോട് മോദി ഉൾപ്പെടെയുള്ള ഇന്ത്യ ഗവൺമെന്റ് സ്വീകരിക്കുന്ന നടപടിയെ നമുക്ക് നോക്കിക്കാണേണ്ടതായിട്ടുണ്ട്. ഒരു കുട്ടിയുടെ പൗരത്വത്തിന്റെ ഭാഗമായി അതിന്റെ കുടുംബാംഗങ്ങൾ കൂടി അവിടെ തങ്ങുന്ന ഒരു സാഹചര്യമുള്ള ഒരു രാജ്യത്ത് അതുകൂടി നിഷേധിക്കുന്നതിന്റെ ഭാഗമായിട്ടാണ് 20-ന് ശേഷം ജനിക്കുന്ന കുട്ടികൾക്ക് അവിടെ പൗരത്വം കൊടുക്കേണ്ടതില്ല എന്നുള്ള തീരുമാനം വരുന്നത്. ഇത് ഭാവിയിൽ ഉണ്ടാക്കുന്ന, ഇപ്പം ജോലി തേടി പോയിട്ടുള്ള ഒട്ടേറെ ആളുകൾക്ക് വരുന്ന ആളുകൾ തിരിച്ച് ഇന്ത്യയിലേക്ക് തന്നെ വരേണ്ടുന്ന ഒരു സാഹചര്യം ഇതിന്റെ ഭാഗമായി വരുന്നുണ്ട് എന്നുള്ളത് നമ്മുടെ തൊഴിൽ മേഖലയിൽ ഗുരുതരമായ പ്രതിസന്ധി സൃഷ്ടിക്കുമെന്നുള്ള കാര്യത്തിൽ യാതൊരു തർക്കവുമില്ല. ಎಂ ಅನಿತಾ ಅಧ್ಯಕ್ಷತೆ ವಹಿಸಿದ್ದರು. ಸಿ ಪ್ರದೀಪನ್, ಪಿಕೆ ರಮಿತ್, ಕೆ ಸಜೀಶ್, ಬಿ ಬಾಬುರಾಜ್ ಎಂಬಿವರು ಮಾತನಾಡಿದರು. ಕಲೆಕ್ಟರೇಟ್ನಲ್ಲಿ ರೈಲ್ವೆ ರಿಸರ್ವೇಷನ್ ಕೌಂಟರ್ ಅನ್ನು ಮರುಸ್ಥಾಪಿಸಬೇಕೆಂದು ಸಮ್ಮೇಳನ ಆಗ್ರಹಿಸಿತು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಎಂ ಅನಿತಾ ಅಧ್ಯಕ್ಷರಾಗಿ, ಎಂ ರಾಧಾಕೃಷ್ಣನ್, ಎಎನ್ ನೂರ್ ಜಹಾನ್ ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಸಿ ಪ್ರದೀಪನ್, ಜೊತೆ ಕಾರ್ಯದರ್ಶಿಯಾಗಿ ಕೆ ಸಜೀಶ್, ಪಿಕೆ ರಮಿತ್, ಬಿ ಬಾಬುರಾಜ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ರೈಟರ್ಸ್ ಫಾರಂನ ಆಶ್ರಯದಲ್ಲಿ ಡಾಕ್ಟರ್ ಎಂಎ ಮುಮ್ತಾಜ್ ಅವರ ಯಾತ್ರಾ ವಿವರಣಾ ಪುಸ್ತಕವಾದ ಹೈಮನು ಕಲೀಸನ್ನು ಬಿಡುಗಡೆಗೊಳಿಸಲಾಯಿತು. ಸಚಿವ ರಾಮಚಂದ್ರನ್ ಕಡನಪಳ್ಳಿ ಪುಸ್ತಕ ಬಿಡುಗಡೆಗೊಳಿಸಿದರು. ಕಾಸರಗೋಡು ರೈಟರ್ಸ್ ಫಾರಂನ ಆಶ್ರಯದಲ್ಲಿ ಡಾಕ್ಟರ್ ಎಂಎ ಮುಮ್ತಾಜ್ ಅವರ ಯಾತ್ರಾ ವಿವರಣಾ ಪುಸ್ತಕವಾದ ಹೈಮನು ಕಲೀಸ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಸಚಿವ ರಾಮಚಂದ್ರನ್ ಕಡನಪಳ್ಳಿ ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ ಪಿ ದಾಮೋದರನ್ ಅವರಿಗೆ ನೀಡಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಸಚಿವ ರಾಮಚಂದ್ರನ್ ಕಡನಪಳ್ಳಿ ಮಾತನಾಡಿ, ಡಾಕ್ಟರ್ ಎಂಎ ಮುಮ್ತಾಜ್ ಅವರ ಬರಹಗಳು ಕಾಲಕ್ಕೆ ಪ್ರಸ್ತುತವಾಗಿದೆ ಎಂದು ಹೇಳಿದರು. സ്നേഹാദരങ്ങളും വിശ്വാസങ്ങളും ആദരവും സ്വീകരിക്കാൻ പ്രാപ്തമാകത്തക്ക നിലയിൽ ഉത്ഭുതമായിരുന്നു. ആ നിലയിലുള്ള മാന്യതയും സംസ്കാരവും അവരുടെ ജീവിതത്തിന്റെ ഓരോ പദവിന്യാസങ്ങളും ഉണ്ടായിരുന്നു എന്ന് എനിക്ക് പറയാൻ. ಶಾಸಕ ಎನ್ ಎನ್ ನೆಲಿಕುಂದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಎಎಸ್ ಮೊಹಮ್ಮದ್ ಕುಂಜಿ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ರೈಟರ್ಸ್ ಫಾರಂನ ಉಡುಗೊರೆ ಸಚಿವರಿಗೆ ಸಿಎಲ್ ಹಮೀದ್ ನೀಡಿದರು. ಎನ್ ಎನ್ ನೆಲಿಕುಂದ್ ಅವರಿಗೆ ಫಾರಂ ಅಧ್ಯಕ್ಷ ಎಎಸ್ ಮೊಹಮ್ಮದ್ ಕುಂಜಿ ನೀಡಿದರು. ಬಾಲಕೃಷ್ಣನ್ ಚೆರ್ಕಳ ಪುಸ್ತಕ ಪರಿಚಯ ಮಾಡಿದರು. ಟಿಎಂಎ ಕರೀಂ, ಪಿ ದಾಮೋದರನ್, ಸ್ಕಾನಿಯಾ ಬೀರಾ, ಸಿಎಲ್ ಹಮೀದ್ ಮುಂತಾದವರು ಮಾತನಾಡಿದರು. ಡಾಕ್ಟರ್ ಎಂಎ ಮುಮ್ತಾಜ್ ಪ್ರತ್ಯುತ್ತರ ಭಾಷಣ ಮಾಡಿದರು. ಅಮೀರ್ ಪಳ್ಯಾನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಬ್ರಹ್ಮವೈದರ್ಕಳ ಗರಡಿ ಹೊಸಮನೆ ಇಲ್ಲಿನ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಬ್ರಹ್ಮವೈದರ್ಕಳ ನೇಮೋತ್ಸವ ಏಪ್ರಿಲ್ 10ರಿಂದ 12ರವರೆಗೆ ನಡೆಯಲಿದೆ. ಇದರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಶ್ರೀ ಬ್ರಹ್ಮವೈದರ್ಕಳ ಗರಡಿ ಹೊಸಮನೆ ಇಲ್ಲಿನ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮವೈದರ್ಕಳ ನೇಮೋತ್ಸವವನ್ನು ಏಪ್ರಿಲ್ 10ರಿಂದ 12ರವರೆಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದ್ದು, ಇದರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಹೊಸಮನೆ ಗರಡಿಯ ಪ್ರಧಾನ ಅರ್ಚಕರಾದ ರಮೇಶ್ ಪೂಜಾರಿ ಅವರು ಕೆಸಿಎನ್ ಚಾನೆಲ್ ಆಡಳಿತ ವ್ಯವಸ್ಥಾಪಕರಾದ ಪುರುಷೋತ್ತಮ ಎಂ ನಾಯಕ್ ಇವರಿಗೆ ಹಸ್ತಾಂತರಿಸುವ ಮೂಲಕ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಕೂಪನನ್ನು ಸೇವಾ ಸಮಿತಿಯ ಅಧ್ಯಕ್ಷರಾದ ಕಮಲಾಕ್ಷ ಸುವರ್ಣ, ಸತ್ಯನಾರಾಯಣ ಮಾಸ್ಟರ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸುರೇಶ ಸುವರ್ಣ ಮೊದಲ ಕೂಪನ್ನ ಮೊತ್ತವನ್ನು ಉತ್ಸವ ಸಮಿತಿಯ ಕಾರ್ಯದರ್ಶಿ ಹರಿಕಾಂತ್ ಸಾಲ್ಯಾನ್ ಕಾಸರಗೋಡು ಇವರಿಗೆ ಹಸ್ತಾಂತರಿಸಿದರು. ಉತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರೇಮ್ಜಿತ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸೇವಾ ಸಮಿತಿಯ ಕಾರ್ಯದರ್ಶಿ ಶಿವ ಸೂರ್ಲು, ಕೋಶಾಧಿಕಾರಿ ದಯಾನಂದ, ಮಹೇಶ್ ಬೀರಂತಬೈಲ್, ಗೋಪಾಲ, ಸುರೇಶ ಸುವರ್ಣ, ತಾರನಾಥ ಗಂಗೆ, ಸತ್ಯನಾರಾಯಣ ಮಾಸ್ಟರ್, ಹರಿಪ್ರಸಾದ್, ಬಾಲಕೃಷ್ಣ ಪ್ರಸಾದ್, ಹೊಸಮನೆ, ಭಾಸ್ಕರ ಸುವರ್ಣ, ನವೀನ ಮುಂತಾದವರು ಉಪಸ್ಥಿತರಿದ್ದರು. ಉತ್ಸವ ಸಮಿತಿಯ ಕಾರ್ಯದರ್ಶಿ ಹರಿಕಾಂತ್ ಸಾಲ್ಯಾನ್ ಸ್ವಾಗತಿಸಿ ಮಹೇಶ್ ಬೀರಂತಬೈಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. ಇದರ ಅಂಗವಾಗಿ ಪಾರಕಟ್ಟಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ದೈವಸ್ಥಾನಕ್ಕೆ ಹಸಿರುವಾಣಿ ಹೊರಕಾಣಿಕೆ ಶೋಭಾಯಾತ್ರೆ ನಡೆಯಿತು. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಕಲಶೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. 60ಕೆಯು ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿವೆ. ಇದರ ಅಂಗವಾಗಿ ಪಾರಕಟ್ಟಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ವಿವೇಕಾನಂದ ನಗರವಾಗಿ ವಾದ್ಯಘೋಷಗಳೊಂದಿಗೆ ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನಕ್ಕೆ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆ ನಡೆಯಿತು. ಭಜನೆ ಮಾಡೋಣ ಬನ್ನಿರು, ಜಿನೇಶನ ಭಜನೆ ಮಾಡೋಣ ಬನ್ನಿರು.
ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನಂತರ ಉಗ್ರಾಣ ಮುಹೂರ್ತ ನಡೆಯಿತು. ತಂತ್ರಿವರಿಯರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಸಾಯಂಕಾಲ ಸಮೂಹ ಪ್ರಾರ್ಥನೆ, ಆಚಾರ್ಯ ವರ್ಣ, ಪ್ರಸಾದ ಶುದ್ಧಿ, ರಕ್ಷೋಗ್ನ ಹೋಮ, ವಾಸ್ತು ಹೋಮ ಮುಂತಾದವುಗಳು ನಡೆಯಿತು. ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಮನೋವಿಜ್ಞಾನಿ ನವೀನ್ ಯಲ್ಲಂಗಳ ಮಧುರು ಧಾರ್ಮಿಕ ಭಾಷಣ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಗ್ರಾಮ ಪಂಚಾಯತ್ನ 2024-25ನೇ ವಾರ್ಷಿಕ ಪದ್ಧತಿ ಯೋಜನೆಯಲ್ಲಿ 16ನೇ ವಾರ್ಡ್ನ ಆಲಂಗೂಡು ಧೂಮಾವತಿ ದೈವಸ್ಥಾನದ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ಕೆ ಉದ್ಘಾಟಿಸಿದರು. ಮಧೂರು ಗ್ರಾಮ ಪಂಚಾಯತ್ನ 2024-25 ವಾರ್ಷಿಕ ಪದ್ಧತಿ ಯೋಜನೆಯಲ್ಲಿ ಮಧೂರು ಗ್ರಾಮ ಪಂಚಾಯತ್ನ 16ನೇ ವಾರ್ಡ್ನ ಆಲಂಗೋಡು ಧೂಮಾವತಿ ದೇವಸ್ಥಾನದ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ಕೆ ಉದ್ಘಾಟಿಸಿದರು. 2024-25 വാർഷിക പദ്ധതിയിൽ വെച്ചിട്ട് 4.5 ലക്ഷം രൂപയുടെ ഒരു കോൺക്രീറ്റ് പദ്ധതിയാണ് ഇവിടെ ചെയ്തത്. അപ്പോൾ ഇത് മന്നിപ്പാടി ധൂമാവതി റോഡ് കുറേ കാലമായി കുറച്ച് പൊട്ടിപ്പൊളിഞ്ഞിട്ടുണ്ടായി. അതിന് ഇപ്പോൾ കംപ്ലീറ്റ് ആയിട്ടില്ല. രണ്ടാമതൊരു 3 ലക്ഷം രൂപ രണ്ടാമത് വെച്ചിട്ടുണ്ട്. അപ്പോൾ അതും ഇത് ചെയ്താൽ കംപ്ലീറ്റ് ആവും. അപ്പോൾ ഞങ്ങളെ മന്നിപ്പാടി ധൂമാവതി റോഡ് കംപ്ലീറ്റ് ആയി എന്നാണ് കണക്ക്. ವಾರ್ಡ್ ಸದಸ್ಯ, ಮಧೂರು ಗ್ರಾಮ ಪಂಚಾಯತ್ ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷ ಉಮೇಶ್ ಗಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಎನ್ ಸತೀಶ್, ಉದಯಕುಮಾರ್ ಮನ್ನಿಪ್ಪಾಡಿ, ಹರ್ಷಿತಾ ಆನಂದ್, ರಾಜಗೋಪಾಲ, ಜಗದೀಶ, ನಾರಾಯಣ, ಕುಂಜಿರಾಮ ಮಣಿಯಾಣಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲಯನ್ಸ್ ಡಿಸ್ಟ್ರಿಕ್ಟ್ 318 ಹಾಗೂ ಆಹಾರ ಸುರಕ್ಷಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲೆಯ ಎಲ್ಲ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಧುಮೇಹದ ಕುರಿತು ಜಾಗೃತಿ ನೀಡುವ ಭಾಗವಾಗಿ ಆಯೋಜಿಸುವ ಶುಗರ್ ಬೋರ್ಡ್ ಮೂವ್ಮೆಂಟ್ಗೆ ಚಟ್ಟಂಜಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಾಲನೆ ದೊರಕಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಚಾಲನೆ ನೀಡಿದರು. ಲಯನ್ಸ್ ಡಿಸ್ಟ್ರಿಕ್ಟ್ 318 ಹಾಗೂ ಆಹಾರ ಸುರಕ್ಷಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲೆಯ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಧುಮೇಹದ ಕುರಿತು ಜಾಗೃತಿ ನೀಡುವ ಭಾಗವಾಗಿ ಆಯೋಜಿಸುವ ಶುಗರ್ ಬೋರ್ಡ್ ಮೂವ್ಮೆಂಟ್ಗೆ ಚಟ್ಟಂಚಾಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಾಲನೆ ದೊರಕಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟನೆ ಹಾಗೂ ಶುಗರ್ ಬೋರ್ಡ್ನ ಬಿಡುಗಡೆಯನ್ನು ನೆರವೇರಿಸಿದರು. ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಕೆ ಸೆಲ್ವರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಲಯನ್ಸ್ ಡಿಸ್ಟ್ರಿಕ್ಟ್ ಮಾಜಿ ಗವರ್ನರ್ PMJF TK രാജേഷ് മുഖ്യ അതിഥിയാಗಿದ್ದರು. ഈ ഇൻസുലിൻ എന്നവർ പറയപ്പെടുന്ന ഒരു ഹോർമോണാണ് ഇത് ബോഡിയിലെ ഷുഗർ കൺട്രോൾ ചെയ്യുന്നത്. ആക്ച്വലി ഷുഗർ എന്ന് പറയുന്നത് ഒരു ഡിസീസ് അല്ല, ഇറ്റ് ഇസ് നോട്ട് എ ഡിസീസ്. അത് ഒരു എന്താ പറയാ, ഒരു ഇറ്റ്സ് കൈൻഡ് ഓഫ് ഒരു മെറ്റബോളിക് സിൻഡ്രോം എന്ന് പറയാം. മെറ്റബോളിക് ഒരു ഡിസോർഡർ ആണ്. ഈ മെറ്റബോളിക് ഡിസോർഡർ എന്ന് പറയുമ്പോൾ നമ്മൾ കൂടുതൽ ഷുഗർ കഴിക്കുമ്പോൾ എന്താവും, ഈ ഇൻസുലിൻസ് ഉണ്ടെങ്കിൽ ഇൻസുലിൻ അതിൽ ആക്ട് ചെയ്ത് അതെല്ലാം ഗ്ലൈക്കോജനായിട്ട് മാറ്റി നമ്മുടെ ലിവറിലാണ് ഇതൊക്കെ സ്റ്റോർ ചെയ്യുന്നത്. സപ്പോസ് നമ്മൾ കൂടുതൽ ഷുഗർ കഴിക്കുമ്പോൾ, നമ്മൾ കൂടുതൽ എന്തെങ്കിലും ഒരു നല്ല സദ്യ കഴിച്ചാൽ എന്താവും, എല്ലാവരും ഉറങ്ങുന്നുണ്ടാവും. അതിന് കാരണം എന്താണ്? കാരണം ഈ ഇൻസുലിനിൻ്റെ അളവ് കൂടുതലാണ്. ಆಹಾರ ಸುರಕ್ಷಾಧಿಕಾರಿ ನಿಮಿಷಾ ತರಗತಿ ತೆಗೆದುಕೊಂಡರು. ಲಯನ್ಸ್ ಮುಖಂಡರಾದ P ಗಂಗಾಧರನ್, ಸಜ್ಜಿ ಜೋಸೆಫ್, K ಪ್ರೇಮ್ ಕುಮಾರ್, ಅಡ್ವೊಕೇಟ್ K ವಿನೋದ್ ಕುಮಾರ್, V ವೇಣುಗೋಪಾಲ್, K ಸುಕುಮಾರನ್, ಫಾರೂಕ್ ಕಾಸಮಿ, ಡಾಕ್ಟರ್ ಆಬಿದ್ ನಾಲಪಾಡ್ ಎಂಬಿವರು ಶುಭ ಹಾರೈಸಿದರು. ಶಾಲೆಯಲ್ಲಿ ಸ್ಥಾಪಿಸಲಿರುವ ಶುಗರ್ ಬೋರ್ಡ್ನ ವಿತರಣೆ ನಡೆಯಿತು. ಚಟ್ಟಂಚಾಲ್ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲ MJ ಟಾಮಿ ಸ್ವಾಗತಿಸಿ ನಾಸರ್ ಚಿರ್ಕಳ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಸ್ಲಾಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತೂರಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಉದ್ಯಮಿ KK ಶೆಟ್ಟಿ ಕುತ್ತಿಕಾರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇಸ್ಲಾಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತೂರಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ ಶಾಲಾ ವ್ಯವಸ್ಥಾಪಕ ಎಂ ಗಣೇಶ್ ರಾವ್ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಯಮಿ KK ಶೆಟ್ಟಿ ಕುತ್ತಿಕಾರು ಉದ್ಘಾಟಿಸಿದರು. ಇನ್ನು ಮುಂದೆ ಕೂಡ ಅಂತಹ ಹೆಡ್ ಮಾಸ್ಟರ್ ಈ ಶಾಲೆಗೆ ಸಿಗಬೇಕು. ಈಗ ಆಲ್ರೆಡಿ ಬಂದವರು ಕೂಡ ತುಂಬ ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ. ಅವರು ಕೂಡ ಅದೇ ರೀತಿ ಈ ಶಾಲೆಯಲ್ಲಿ ಕೆಲಸ ಮಾಡಬೇಕಂತ ಅವರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಕುಂಬಳಿ ಗ್ರಾಮ ಪಂಚಾಯತ್ ಸದಸ್ಯೆ ಪುಷ್ಪಲತಾ ಶೆಟ್ಟಿ ಕಾಜೂರು ಅಧ್ಯಕ್ಷತೆ ವಹಿಸಿದ್ದರು.
ಕುಂಬಳೆ ಉಪಜಿಲ್ಲಾ ವಿದ್ಯಾಧಿಕಾರಿ ಶಶಿಧರ ಎಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಲೆಯಿಂದ ನಿವೃತ್ತರಾಗಲಿರುವ ಮುಖ್ಯೋಪಾಧ್ಯಾಯ ರಾಧಾಕೃಷ್ಣ ತುಂಗ ಕೆಎಸ್ ಅವರನ್ನು ಸನ್ಮಾನಿಸಲಾಯಿತು. ಶಾಲಾ ಪಿಟಿಎ ಅಧ್ಯಕ್ಷ ವಸಂತ ಚೂರಿತಡ್ಕ, ಮಾತೃ ಸಂಘದ ಅಧ್ಯಕ್ಷೆ ಸುಧಾ ಟೀಚರ್, ಶಾಲಾ ವ್ಯವಸ್ಥಾಪಕ ಎಂ ಗಣೇಶ್ ರಾವ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಚ್ ಶಿವರಾಮ್ ಭಟ್, ನಿವೃತ್ತ ಮುಖ್ಯೋಪಾಧ್ಯಾಯ ರಾಜೀವ ರಾವ್, ನಿವೃತ್ತ ಅಧ್ಯಾಪಕ ಎನ್ ವಿಶ್ವನಾಥ ಆಳ್ವ ಎಂಬಿವರು ಶುಭ ಹಾರೈಸಿದರು. ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪ್ರವಾರ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಆಚಾರ್ಯ ಸ್ವಾಗತಿಸಿ ಅಧ್ಯಾಪಕ ಕಾರ್ಯದರ್ಶಿ ಎಸ್ ಸುಧಾಕರ ಧನ್ಯವಾದವಿತ್ತರು. ಹಿರಿಯ ಅಧ್ಯಾಪಿಕೆ ಸುಕೇಶಿನಿ ಸನ್ಮಾನ ಪತ್ರ ವಾಚಿಸಿದರು. ಅಧ್ಯಾಪಕ ಮಂಜುನಾಥ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಂಗನವಾಡಿ ಪುಟಾಣಿಗಳಿಂದ ಎಲ್ಕೆಜಿ ಯುಕೆಜಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಟ್ರಾವೆಲ್ ಏಜೆನ್ಸಿ ಒಕ್ಕೂಟದ ವತಿಯಿಂದ ಟ್ರಾವೆಲ್ ರೂಟ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆಯಿತು. ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಟ್ರಾವೆಲ್ ಏಜೆನ್ಸಿ ಒಕ್ಕೂಟದ ವತಿಯಿಂದ ಟ್ರಾವೆಲ್ ರೂಟ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಕತ್ತರ್ ಸ್ಪೋರ್ಟ್ಸ್ ಸಿಟಿ ಕಳನಾಡ್ನಲ್ಲಿ ನಡೆಯಿತು. ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಶಾಸಕ ಸಿಎಚ್ ಕುಂಜಂಬು ಅವರು ಮಾತನಾಡಿ, ಕಾಸರಗೋಡು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ವಲಯದಲ್ಲಿ ಒಕ್ಕೂಟ ನಡೆಸುತ್ತಿರುವ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಈ കാസർഗോഡ് ജില്ലയിലെ ട്രാവൽ ഏജൻസികളെല്ലാം ചേർന്നുകൊണ്ട് അവരുടെ സംഘടന ഇങ്ങനെ ഒരു വിനോദത്തിൽ ഏർപ്പെട്ട് അതിനെ ഞങ്ങൾ സെലക്ട് ചെയ്യുന്ന സ്ഥലം വളരെ നന്നായി ഈ ടർഫ് കോർട്ട് നമുക്ക് അതിനുവേണ്ടി ഉപയോഗിച്ചുകൊണ്ടതിന് ഞാൻ വളരെ സന്തോഷിക്കുന്നു. ಎಂಟಿಸಿ ಅಧ್ಯಕ್ಷ ಸಾಜಿರ್ ಪಡಿಕಲ್, ಕೆಟಿ ಅಧ್ಯಕ್ಷ ಮನಾಫ್ ನುಳಿಪಾಡಿ ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ಲಾ ಮೌಲವಿ ಸ್ವಾಗತಿಸಿ ರೆಹಮಾನ್ ಯುಎಇ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರಿಂದ ಉದ್ಘಾಟನೆ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮ್ಮೇಳನ ಕಾಸರಗೋಡು ಕೇರಳ ಬ್ಯಾಂಕ್ ಹಾಲ್ನಲ್ಲಿ. ಕೇರಳ ಎನ್ಜಿಒ ಯೂನಿಯನ್ ವಿದ್ಯಾನಗರ ಏರಿಯಾ ಸಮ್ಮೇಳನ ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನ ಆಡಿಟೋರಿಯಂನಲ್ಲಿ. ಡಾಕ್ಟರ್ ಎಂಎ ಮುಮ್ತಾಜ್ ಅವರ ಯಾತ್ರಾ ವಿವರಣಾ ಪುಸ್ತಕ ಹೈಮನೋ ಖಲೀಸ್ನ ಬಿಡುಗಡೆ ಸಚಿವ ರಾಮಚಂದ್ರನ್ ಕಡನ್ನಪಳ್ಳಿ ಅವರಿಂದ. ಶ್ರೀ ಬ್ರಹ್ಮವೈದ್ಯರುಗಳ ಗರಡಿ ಹೊಸಮನೆ ಇಲ್ಲಿನ ಪುನಃ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮವೈದ್ಯರುಗಳ ನೇಮೋತ್ಸವ ಏಪ್ರಿಲ್ 10ರಿಂದ 12ರವರೆಗೆ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.